Hello guys, welcome back to my class. So this is class number 8 of the English grammar series and ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಿರೋದು adverbs. ತುಂಬ ಇಂಪಾರ್ಟೆಂಟ್, ತುಂಬ ಟೈಪ್ಸ್ ಇದೆ ಇದರಲ್ಲಿ. ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ adverbs ಬಗ್ಗೆನೇ ಇರುತ್ತೆ. ಯಾಕೆಂದರೆ ನಾನು ತುಂಬ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್. adverbs ಅಂದರೆ ಏನು? These are words that modify verbs, adjectives or even other adverbs. ಈ ಪದಗಳನ್ನ ಮಾಡಿಫೈ ಮಾಡುತ್ತೆ. ಹೇಗೆ ಮಾಡುತ್ತೆ? They provide more information about how, when, where, why or what extent something happens. ಸೊ ನಾವು ವರ್ಬ್ಸ್ ಇಂದ ಆ್ಯಕ್ಷನ್ಸ್ ಹೇಳ್ತೀವಿ. ಒಂದು ಆ್ಯಕ್ಷನ್ ಹೇಗಾಗುತ್ತೆ, ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ, ಈ ಇನ್ಫಾರ್ಮೇಷನ್ ಕೊಡುತ್ತೆ. ಅಡ್ಜೆಕ್ಟಿವ್ಸ್ನ ಕೂಡ ಮಾಡಿಫೈ ಮಾಡುತ್ತೆ. ಈವನ್ ಬೇರೆ ಅಡ್ವರ್ಬ್ಗಳನ್ನ ಕೂಡ ಮಾಡಿಫೈ ಮಾಡುತ್ತೆ. ಹೇಗೆ? ಟೈಪ್ಸ್ ನೋಡಿ, ಎಕ್ಸಾಂಪಲ್ಸ್ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಲುಕ್ ಅಟ್ ದ ಟೈಪ್ಸ್ ಆಫ್ ಅಡ್ವರ್ಬ್ಸ್. ಇಲ್ಲಿ ನೋಡಿ, ಅಡ್ವರ್ಬ್ಸ್ ಆಫ್ ಮ್ಯಾನರ್. ಸೊ ಆಗಲೇ ಹೇಳಿದೆ ಅಡ್ವರ್ಬ್ಗಳು ವರ್ಬ್ಸ್ನ ಮಾಡಿಫೈ ಮಾಡುತ್ತೆ ಅಂತ. ಸೊ ವರ್ಬ್ಸ್ನ ಕೆಲಸ ಏನು? ಆ್ಯಕ್ಷನ್, ರೈಟ್? ಆ್ಯಕ್ಷನ್ನ ತೋರಿಸೋದು. ಸೊ ಆ ಆ್ಯಕ್ಷನ್ ಯಾವ ರೀತಿ ಆಗ್ತಿದೆ, ಇನ್ ವಾಟ್ ಮ್ಯಾನರ್ ಆ್ಯನ್ ಆ್ಯಕ್ಷನ್ ಇಸ್ ಹ್ಯಾಪನಿಂಗ್ ಅನ್ನೋದನ್ನು ಈ ಅಡ್ವರ್ಬ್ಗಳು ಹೇಳುತ್ತೆ. ಕ್ವಿಕ್ಲಿ, ಸ್ಲೋಲಿ, ಹ್ಯಾಪಿಲಿ, ಸ್ಯಾಡ್ಲಿ, ಕೇರ್ಫುಲಿ, ಬ್ಯಾಡ್ಲಿ, ಈಸಿಲಿ. ಈ ರೀತಿ LY ಸ್ಪೆಲ್ಲಿಂಗಿಂದ ಎಂಡ್ ಆಗಿರೋಂಥ ಅಡ್ವರ್ಬ್ಗಳು ಮ್ಯಾನರ್ನ ಹೇಳುತ್ತೆ. ಯಾವ ರೀತಿಯಲ್ಲಿ ಒಂದೇ ಕೆಲಸ ಆಗುತ್ತೆ, ಆಗ್ತಾ ಇದೆ, ಆಯಿತು ಅನ್ನೋದನ್ನು ಹೇಳುತ್ತೆ. 90% ಆಫ್ ದ ಟೈಮ್ಸ್ ಈ ಅಡ್ವರ್ಬ್ಗಳ ಸ್ಪೆಲ್ಲಿಂಗ್ LY ಇಂದ ಎಂಡ್ ಆಗಿರುತ್ತೆ. ಕೆಲವಿದೆ LY ಸ್ಪೆಲ್ಲಿಂಗ್ ಇರೋದಿಲ್ಲ, ಬಟ್ ಅವುಗಳು ಕೂಡ ಅಡ್ವರ್ಬ್ಸ್ ಆಫ್ ಮ್ಯಾನರ್. ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ. ಈಗ ಎಷ್ಟು ತಿಳ್ಕೊಳ್ಳಿ, ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂದರೆ ಈ ರೀತಿ ಇರುತ್ತೆ. ಡೆಫಿನೇಷನ್ ಕೊಡ್ತೀನಿ. ನೆಕ್ಸ್ಟ್, ಅಡ್ವರ್ಬ್ಸ್ ಆಫ್ ಟೈಮ್ ಕೂಡ ಇರುತ್ತೆ. ಅಂದರೆ ಟೈಮ್ನ ಹೇಳುವಂತಹ ಪದಗಳು. ಸೊ ಆ್ಯಕ್ಷನ್ ಆಯಿತು, ಯಾವಾಗ ಆಯಿತು, ಯಾವಾಗ ಆಗುತ್ತೆ ಅಂತ ಕೂಡ ಹೇಳುವ ಪದಗಳಿವೆ. ಅವುಗಳಿಗೆ ಅಡ್ವರ್ಬ್ಸ್ ಆಫ್ ಟೈಮ್ ಅಂತೀವಿ. ಅಡ್ವರ್ಬ್ಸ್ ಆಫ್ ಪ್ಲೇಸ್, ಎಲ್ಲಿ ಆಯಿತು ಆ್ಯಕ್ಷನ್, ಎಲ್ಲ ಆಗುತ್ತೆ ಅಂತ ಹೇಳುವ ಪದಗಳು. ಹಿಯರ್, ದೇರ್, ಇನ್ಸೈಡ್, ಔಟ್ಸೈಡ್, ನಿಯರ್ ಬೈ, ಎವ್ರಿವೇರ್, ನೋವೇರ್. ಜಸ್ಟ್ ನಾನೀಗ ಓವರ್ ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಿಮಗೆ ಡೆಫಿನೇಷನ್ ಆ್ಯಂಡ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಜಸ್ಟ್ ಫಸ್ಟ್ ನೋಡಿಬಿಡಿ ಯಾವ ರೀತಿ ಅಡ್ವರ್ಬ್ಗಳಿರುತ್ತೆ ಅಂತ. ಈ ಮೂರು ಅಡ್ವರ್ಬ್ಗಳ ಸ್ಪೆಷಾಲಿಟಿ ಏನಂದರೆ, ದೇ ಆರ್ ಆಲ್ವೇಸ್ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸಸ್. ಇವುಗಳನ್ನ ಸೆಂಟೆನ್ಸ್ನ ಎಂಡ್ನಲ್ಲಿ, ಅಂದರೆ ಆಫ್ಟರ್ ವರ್ಬ್, ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸಸ್ ಯಾವಾಗಲೂ ಕೂಡ ಇರಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ರಿಪಿಟೇಷನ್. ಒಂದು ಕೆಲಸ ಎಷ್ಟು ಬಾರಿಗೊಮ್ಮೆ ಆಗುತ್ತೆ ಅಂತ ಹೇಳುವ ಅಡ್ವರ್ಬ್ಗಳು. ಆಲ್ವೇಸ್, ಯೂಶುವಲಿ, ಸಮ್ಟೈಮ್ಸ್, ಆಫನ್, ಡೈಲಿ, ವೀಕ್ಲಿ ಆರ್ ನೆವರ್. ಎಷ್ಟು ಸಾರಿಗೊಮ್ಮೆ ಆಗೋದು, ಯಾವಾಗಲೂ ಆಗುತ್ತಾ, ಸಮ್ಟೈಮ್ಸ್ ಆಗುತ್ತಾ ಅಂತ ಹೇಳುವ ಅಡ್ವರ್ಬ್ಗಳು. ಅಡ್ವರ್ಬ್ಸ್ ಆಫ್ ಡಿಗ್ರಿ. ಡಿಗ್ರಿ ಅಂದರೆ ಪ್ರಮಾಣ. ಎಷ್ಟು, ಹೆಚ್ಚು, ಕಡಿಮೆ, ತುಂಬ ಕಡಿಮೆನ, ತೀರಾ ಜಾಸ್ತಿನ ಅಂತ ಹೇಳುವ ಅಡ್ವರ್ಬ್ಗಳು. ಅ ಲಿಟಲ್, ವೆರಿ, ಟೂ, ಕ್ವೈಟ್, ಪ್ರಿಟಿ, ಫೇರ್ಲಿ, ಎಕ್ಸ್ಟ್ರೀಮ್ಲಿ. ಈ ಅಡ್ವರ್ಬ್ಸ್ ಆಫ್ ಡಿಗ್ರಿನ ನಾವು ತುಂಬ ಸಾರಿ ಯೂಸ್ ಮಾಡೋದು ಅಡ್ಜೆಕ್ಟಿವ್ಸ್ನ ಡಿಸ್ಕ್ರೈಬ್ ಮಾಡೋದಕ್ಕೆ, ಅವ್ರು ಈವನ್ ಬೇರೆ ಅಡ್ವರ್ಬ್ಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೂ ಕೂಡ. ಇನ್ನೂ ಡೀಟೇಲ್ ಆಗಿ ಕಲಿತೀರಾ? ಸೊ ಇದು ಆ್ಯಕ್ಷನ್ನ ರಿಪಿಟೇಷನ್ ಹೇಳುತ್ತೆ, ಎಷ್ಟು ಸಾರಿಗೊಮ್ಮೆ ನಡೆಯುತ್ತೆ ಅಂತ. ಇದು ಆ್ಯಕ್ಷನ್ನ ಪ್ಲೇಸ್, ಎಲ್ಲಿ ಆ್ಯಕ್ಷನ್ ಆಗ್ತಿದೆ, ಆಯಿತು ಅನ್ನೋದನ್ನು ಹೇಳುತ್ತೆ. ಆ್ಯಕ್ಷನ್ನ ಟೈಮ್, ಆ್ಯಕ್ಷನ್ನ ಮ್ಯಾನರ್. ಸೊ ಹಾಗಿದ್ರೆ ಅಡ್ವರ್ಬ್ಸ್ ಅಂದರೆ ಏನು? ದೇ ಪ್ರೊವೈಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಹೌ, ವೆನ್, ವೇರ್, ವೈ ಆರ್ ಟು ವಾಟ್ ಎಕ್ಸ್ಟೆಂಟ್ ಸಮಥಿಂಗ್ ಹ್ಯಾಪನ್ಸ್. ಸೊ ಗೊತ್ತಾಯ್ತಲ್ವ ಈಗ? ಸೊ ಈಗ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್, ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂದರೆ LY ಸ್ಪೆಲ್ಲಿಂಗಿಂದ ಎಂಡ್ ಆಗಿರೋ ಅಡ್ವರ್ಬ್ಗಳು. ದೀಸ್ ಅಡ್ವರ್ಬ್ಸ್ ಡಿಸ್ಕ್ರೈಬ್ ಹೌ ಆ್ಯನ್ ಆ್ಯಕ್ಷನ್ ಈಸ್ ಪರ್ಫಾರ್ಮ್ಡ್. ಹೇಗೆ ಒಂದು ಆ್ಯಕ್ಷನ್ ಆಗುತ್ತೆ ಅನ್ನೋದನ್ನು ಈ ಅಡ್ವರ್ಬ್ಗಳು ಹೇಳುತ್ತೆ. ದೇ ಆರ್ ಡೀಟೇಲ್ ಟು ಅ ವರ್ಬ್ ಬೈ ಎಕ್ಸ್ಪ್ಲೇನಿಂಗ್ ದ ವೇ ಸಮಥಿಂಗ್ ಹ್ಯಾಪನ್ಸ್. ಆ ಆ್ಯಕ್ಷನ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳೋದ್ರಲ್ಲಿ ಈ ಅಡ್ವರ್ಬ್ಗಳು ಹೆಲ್ಪ್ ಮಾಡುತ್ತೆ. ಇವುಗಳನ್ನ ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡಬೇಕು, ಸೆಂಟೆನ್ಸ್ನಲ್ಲಿ ಎಲ್ಲಿ ಹಾಕಬೇಕು, ಅದನ್ನು ನೀವು ಕಲಿಯೋದು ತುಂಬ ಇಂಪಾರ್ಟೆಂಟ್. ವರ್ಬ್ಗಳನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ನೋಡಿ, ಈಗ ಪೊಸಿಷನ್ನ ಹೇಳಿ. ಸೊ ನನಗೆ ಕೇಳಿದರು,
ವಾಟ್ ಡಿಡ್ ಯು ಡೂ ದೆನ್? ನೀನೇನು ಮಾಡಿದೆ ಆಮೇಲೆ? ಅಂದರೆ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದ್ರ ಬಗ್ಗೆ ಕ್ವೆಶನ್ ಕೇಳಿದರು. ಏನು ಮಾಡಿದೆ? ಆಗ ನಾನು ಆನ್ಸರ್ ಮಾಡ್ತೀನಿ, ಐ ಸ್ಲೋಲಿ ಬಿಗ್ಯಾನ್ ಟು ರನ್. ನಾನು ನಿಧಾನವಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಲೋಲಿ ಬಿಗ್ಯಾನ್. ಸೊ ವರ್ಬ್ನ ಹಿಂದೆ ಇರಬೇಕಾಗಿರೋದು ಕಾಮನ್ ಪೊಸಿಷನ್. LY ಅಡ್ವರ್ಬ್ ಯಾವ ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೋ ಅದರ ಹಿಂದೆ ಇರುತ್ತೆ. ಟು ರನ್ ಅನ್ನೋದು ಮೇನ್ ವರ್ಬ್ ಅಲ್ಲ, ಬಿಗ್ಯಾನ್ ಅನ್ನೋದು ಮೇನ್ ವರ್ಬ್. ಯಾವಾಗಲೂ ಮೇನ್ ವರ್ಬ್ ಫಸ್ಟೇ ಬರುತ್ತೆ. ಇನ್ನೊಂದು ಪೊಸಿಷನ್ ಇದೆ ನೋಡಿ, ಹೌ ವಾಸ್ ಈ ವಾಕಿಂಗ್? ಅವನು ಹೇಗೆ ನಡೀತಾ ಇದ್ದ? ಇಲ್ಲಿ ನೋಡಿ, ಹೌ ಅಂತ ಕೇಳ್ತಾ ಇದ್ದಾರೆ. ಒಂದು ಆ್ಯಕ್ಷನ್ ಹೇಗಾಗ್ತಾ ಇತ್ತು ಅಂತ ಕ್ವೆಶನ್ ಮಾಡಿದರು ನನಗೆ. ಸೊ ಈ ಥರ ಕೇಳಿದಾಗ ನಾನು ಆ ಆ್ಯಕ್ಷನ್ ಹೇಗಾಗ್ತಾ ಇತ್ತು ಅನ್ನೋದನ್ನು ಫೋಕಸ್ ಮಾಡಿ ಹೇಳಬೇಕು. ದ ವೇ ಅನ್ನೋದನ್ನು ಫೋಕಸ್ ಮಾಡಿ ಹೇಳಬೇಕು. ಆ ರೀತಿ ಫೋಕಸ್ ಮಾಡಿ ಹೇಳೋವಾಗ ಅಡ್ವರ್ಬ್ನ ಎಂಡಲ್ಲಿ ಹಾಕಿ ಹೇಳ್ತೀನಿ. ಹಿ ವಾಸ್ ವಾಕಿಂಗ್ ಸ್ಲೋಲಿ. ಇಲ್ಲಿ ಸೆಂಟೆನ್ಸ್ನ ಎಂಡಲ್ಲಿ ಬಂದಿದೆ. ವೆನ್ ಐ ವಾಂಟ್ ಟು ಫೋಕಸ್ ದಿ ಅಡ್ವರ್ಬ್ ಮೋರ್, ಅದು ತುಂಬ ಇಂಪಾರ್ಟೆಂಟ್ ಅನ್ನೋವಾಗ. ಅದರ್ವೈಸ್ ವರ್ಬ್ನ ಹಿಂದೆ ಹಾಕೋದು ಕಾಮನ್ ಪೊಸಿಷನ್. ಇಲ್ಲಿ ಯಾವ ವರ್ಡ್ ಮೇಲೂ ಕೂಡ ಫೋಕಸ್ ಹೋಗ್ತಿಲ್ಲ, ಎಲ್ಲವೂ ಕೂಡ ಅದರ ಕಾಮನ್ ನಾರ್ಮಲ್ ಪೊಸಿಷನ್ನಲ್ಲೇ ಇದೆ. ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಹಿ ಕ್ವಿಕ್ಲಿ ರ್ಯಾನ್. ಅವನು ಬೇಗ ಓಡೋದ. ಹಿ ರ್ಯಾನ್ ಕ್ವಿಕ್ಲಿ. ಅವನು ಹೇಗೆ ಓಡ್ದ ಅಂತ ಕೇಳಿದಾಗ ಹೇಳಿ, ಹಿ ರ್ಯಾನ್ ಕ್ವಿಕ್ಲಿ. ಅವನೇನು ಮಾಡ್ದ? ಹಿ ಕ್ವಿಕ್ಲಿ ರ್ಯಾನ್. ಆಲ್ ರೈಟ್. I carefully opened it. I opened it carefully. I silently walked away. I walked away silently. I properly wrote my name. You didn't write your name properly. She confidently answered the question. She answered the question confidently. See here? So the common position of adverbs is before the main verb. But ನೀವು ಆ ವರ್ಬ್ನ ಫೋಕಸ್ ಮಾಡಬೇಕು ಅಂದರೆ, ಅದನ್ನು ಎಂಫಸೈಸ್ ಮಾಡಬೇಕಂದ್ರೆ ಸೆಂಟೆನ್ಸ್ನ ಎಂಡಲ್ಲಿ ಹಾಕಿ. ಗಾಟ್ ಇಟ್? ಪ್ಲೇಸಿಂಗ್ LY ಎಂಡಿಂಗ್ adverbs at the end gives more emphasis on the manner of action. ಸೊ LY adverbಗಳನ್ನ ಸೆಂಟೆನ್ಸ್ನ ಎಂಡಲ್ಲಿ ಹಾಕಿದರೆ ಅದಕ್ಕಿನ್ನೂ ಒತ್ತು ಕೊಟ್ಟು ನೀವು ಹೇಳ್ದಂಗೆ ಆಗುತ್ತೆ, ಇನ್ನೂ ಅದು ಸ್ಟ್ರಾಂಗ್ ಆಗುತ್ತೆ ಸೆಂಟೆನ್ಸ್. ಅಷ್ಟೇ, ದಟ್ಸ್ ದ ಡಿಫ್ರೆನ್ಸ್. ಸೊ ಇಂಗ್ಲೀಷ್ನಲ್ಲಿ ತುಂಬ LY ಅಡ್ವರ್ಬ್ಗಳಿವೆ, ಅವನ್ನೆಲ್ಲ ನೀವು ಕಲಿಬೇಕು. ಆ್ಯಂಡ್ ನನಗೆ ತುಂಬ ಯೂಸ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್ ಲಿಸ್ಟ್ನ ಕೊಡ್ತೀನಿ ವಿತ್ ಎಕ್ಸಾಂಪಲ್ಸ್. ನೋಡ್ತಾ ಹೋಗಿ, ನೀವು ಕೂಡ ರಿಪೀಟ್ ಮಾಡ್ಬೋದು. ಅಬ್ರಪ್ಟ್ಲಿ. ದ ಕಾಲ್ ಎಂಡೆಡ್ ಅಬ್ರಪ್ಟ್ಲಿ. ಅಗ್ರೆಸಿವ್ಲಿ. ದ ಡ್ರೈವರ್ ವಾಸ್ ಬಿಹೇವಿಂಗ್ ಅಗ್ರೆಸಿವ್ಲಿ. ಆಂಕ್ಷಸ್ಲಿ. We waited anxiously at the entrance. ಸೊ ಇಲ್ಲಿ ಆಂಕ್ಷಸ್ಲಿ ಅನ್ನೋದು ಎಲ್ಲಿ ಬಂದಿದೆ? ಸೆಂಟೆನ್ಸ್ನ ಎಂಡಲ್ಲಿ ಇದೆಯಾ? ಇಲ್ಲ. ಸೆಂಟೆನ್ಸ್ನ ಎಂಡಲ್ಲಿ ಅಂದರೆ ಅರ್ಥ ಆಫ್ಟರ್ ದ ವರ್ಬ್ ಅಂತ. ಅಟ್ ದ ಎಂಟ್ರೆನ್ಸ್ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ. ಅಟ್ ದ ಎಂಟ್ರೆನ್ಸ್ ಅನ್ನೋದು ಅಲ್ಲಿ ಇರಲಿಲ್ಲ ಅಂದರೂ ಕೂಡ ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಿತ್ತು. ಈ ರೀತಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರುವಂಥ ವರ್ಡ್ಗಳು ಸೆಂಟೆನ್ಸ್ನ ಪಾರ್ಟ್ ಏನಾಗಿರೋದಿಲ್ಲ, ಅದನ್ನು ತೆಗೆದು ಬಿಡ್ಬೋದು ನೀವು. ಅವ್ರು ನಾನು ಹೇಳ್ಬೋದಿತ್ತು ವಿ ವೇಟೆಡ್ ಅಟ್ ದ ಎಂಟ್ರೆನ್ಸ್ ಆಂಕ್ಷಸ್ಲಿ ಅಂತಾನು. ಓಕೆ, ಸ್ಟಿಲ್ ಇಟ್ ಈಸ್ ಅಟ್ ದಿ ಎಂಡ್ ಆಫ್ ದ ಸೆಂಟೆನ್ಸ್. ಬ್ರೀಫ್ಲಿ. ಹಿ ಬ್ರೀಫ್ಲಿ ಮೆನ್ಷನ್ಡ್ ಇಟ್. ಬ್ರೂಟಲಿ. ಅ ವುಮನ್ ವಾಸ್ ಬ್ರೂಟಲಿ ಅಟ್ಯಾಕ್ಡ್. ಕ್ಯಾಶುವಲಿ. ಐ ವಾಸ್ ಜಸ್ಟ್ ಕ್ಯಾಶುವಲಿ ಸ್ಟ್ರೋಲಿಂಗ್ ಇನ್ ದ ಮಾಲ್. ಸ್ಟ್ರೋಲಿಂಗ್ ಅಂದರೆ ಸುತ್ತಾಡೋದು. Cautiously. You should spend your money cautiously. Cheerfully. She used to work cheerfully every morning. Constantly. He's constantly changing his mind. Daringly. How did you confront him so daringly? ಆ್ಯಂಡ್ ನಿಮಗೆ ತುಂಬ ಸೆಂಟೆನ್ಸ್ಗಳು ಅರ್ಥ ಆಗ್ತಾ ಇರೋದಿಲ್ಲ, ಸ್ವಲ್ಪ ಸೆಂಟೆನ್ಸ್ಗಳು ಕಷ್ಟ ಆಗಬಹುದು. ಬಟ್ ಸ್ಟಿಲ್ ಫಾಲೋ ಮಾಡಿ, ಗೊತ್ತಾಗ್ತಾ ಹೋಗುತ್ತೆ. ಕೆಲವು ಈಸಿ ಇದೆ, ಮುಂದಕ್ಕೆ ನೀವು ಇನ್ನೂ ಕಲಿತಾ ಹೋಗ್ತೀರಾ. ಜಸ್ಟ್ ಫಾಲೋ ಮಾಡಿ, ಸ್ಟಾಪ್ ಮಾಡಬೇಡಿ. ಡೆಲಿಬ್ರೇಟ್ಲಿ.
He is deliberately trying to upset her. Delightfully. The conversation went on delightfully. Desperately. He is desperately searching for a job. Diligently. She diligently completed each task that she was given. Eagerly. The kids were eagerly staring at the food. Efficiently. She runs her boutique very efficiently. Effortlessly. He walks and works so effortlessly. Ethically. People want politicians to work ethically. Evenly. Distribute the cake evenly among the children. So among the children ಅನ್ನೋದು extra information. Eventually. She eventually married her childhood friend. Faithfully. I've faithfully served this company for 5 years. Fiercely. A group of dogs fiercely attacked a cat. Flawlessly. You delivered your speech flawlessly. Fondly. I still fondly remember my first job. Fortunately. Fortunately, the train was on time. ಇಲ್ಲಿ ನೋಡಿ, ಫಾರ್ಚುನೇಟ್ಲಿ ಅನ್ನೋದು ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿದೆ ವಿತ್ ಕಾಮಾ. ಕೆಲವು ಅಡ್ವರ್ಬ್ಗಳು ಇಂಗ್ಲೀಷ್ನಲ್ಲಿ ಕೆಲವು ಲೈಕ್ ಫಾರ್ಚುನೇಟ್ಲಿ ಈ ರೀತಿ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಹಾಕ್ತೀವಿ ವಿತ್ ಅ ಕಾಮಾ. ಅಂದರೆ ಅದನ್ನು ಹೇಳಿ ನಾವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ಅದೊಂದು ಸೆಟಪ್ ಆಗುತ್ತೆ. ಹೇಗೆ ಆಯಿತು, ಈಗ ನಾನು ಮುಂದೆ ಹೇಳೋ ಆ್ಯಕ್ಷನ್ ಹೇಗೆ ಆಯಿತು, ಫಾರ್ಚುನೇಟ್ಲಿ ದ ಟ್ರೈನ್ ವಾಸ್ ಆನ್ ಟೈಮ್ ಅಂತ. ಕೆಲವಿದೆ ಅವುಗಳನ್ನ ಯಾವಾಗಲೂ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಹಾಕ್ತಾರೆ. ಆ್ಯಂಡ್ ಈಗ ನಾನು ಹೇಳಿದಂಥ ಬೇರೆ ಅಡ್ವರ್ಬ್ಗಳು ಬಿಗಿನಿಂಗ್ನಲ್ಲಿ ಹಾಕೋದ್ರಲ್ಲಿ ಏನು ಮೀನಿಂಗ್ ಇಲ್ಲ, ಹಾಕೋದು ಇಲ್ಲ. ಫ್ರ್ಯಾಂಕ್ಲಿ. He spoke frankly about his problems. Gently. Hold the baby gently. Gracefully. Your sister speaks very gracefully. Graciously. They graciously paid me more money. Gradually. The wounds are gradually healing. ಸಿ ಅಡ್ವರ್ಬ್ಗಳ ಪ್ರೊನೌನ್ಸಿಯೇಷನ್ ಕೂಡ ನಿಮಗೆ ಬರಬೇಕು. ನಾನು ಹೇಳಿದ ಮೇಲೆ ನೀವು ಕೂಡ ರಿಪೀಟ್ ಮಾಡಿ. ಆಲ್ ರೈಟ್, ವಿಡಿಯೋನ 2-3 ಸರಿ ನೋಡಿ, ಆಗಲೂ ರಿಪೀಟ್ ಮಾಡಿ. ಸೊ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ ನಿಮ್ಮದು. ಹೇಸ್ಟಿಲಿ. ಮೇ ಬಿ ಐ ಆಕ್ಟೆಡ್ ಟೂ ಹೇಸ್ಟಿಲಿ. ಹಾರ್ಟ್ಫುಲಿ. ಐ ಸೆಡ್ ಸಾರಿ ಹಾರ್ಟ್ಫುಲಿ. ಹೆಸಿಟೆಂಟ್ಲಿ. ಶಿ ಅಪ್ರೋಚ್ಡ್ ದ ಪ್ರಿನ್ಸಿಪಾಲ್ ಹೆಸಿಟೆಂಟ್ಲಿ. Honestly. I've always dealt honestly with my customers. Hopefully. Hopefully, comma, I'll find a new job soon. Horizontally. Stick the labels horizontally. Ideally. He is ideally suited to the job. Impulsively. You always act impulsively. Instantly. He recognized my voice instantly. Intensely. She used to dislike me intensely. Intermittently. The talks went on intermittently for 3 years. Justly. They were punished justly. Lawfully. We should proceed lawfully. Manually.
These machines are operated manually. Meticulously. The information was meticulously checked. Miserably. I failed miserably in my duty. Patiently. She listened patiently as I told the story. Playfully. I said it playfully, not seriously. Precisely. Whatever he does it precisely. Probably. He probably didn't notice it. Quietly. She spoke so quietly. Recklessly. He was arrested for driving recklessly. Relentlessly. He questioned her relentlessly the whole day. Reluctantly. I was reluctantly working there. Resentfully. One of the children looked at her resentfully. Ruthlessly. The 4 men who ruthlessly exploited the villagers. Seamlessly. He seamlessly moved from theory to practical. Sensibly. You sensibly answered every question. Significantly. The rashes on my skin are now significantly reduced. Simultaneously. The match will be broadcast simultaneously on TV and radio. Spontaneously. He can spontaneously crack jokes. Sporadically. I sporadically attended the classes this year. Steadily. The business has been growing steadily now. Stealthily. She woke up and stealthily walked away. Tactfully. I don't know how to say this to her tactfully. Tensely. She was standing there very tensely. Thoroughly. We thoroughly enjoyed it. Truthfully. I explained everything truthfully. Verbally. She was verbally abused by her colleague. Willingly. She went with him willingly. Got it? ಅರ್ಥ ಆಯ್ತಲ್ವಾ? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದು ಅಡ್ವರ್ಬ್ಸ್ ಆಫ್ ಮ್ಯಾನರ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಉಳಿದಿರುವ ಬೇರೆ ಎಲ್ಲ ಅಡ್ವರ್ಬ್ಸ್ನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿತ್ ಮೀನಿಂಗ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಅದನ್ನು ಕೂಡ ನೋಡಿ. ಆ್ಯಂಡ್ ವಿಡಿಯೋನ 2-3 ಸರಿ ನೋಡಿ. ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ನೀವು ಶೇರ್ ಮಾಡಬೇಕು. ಥ್ಯಾಂಕ್ ಯು.